What is this Kanta? What is this? I like it. ನನಗೆ ಟುಡೇ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಕಾಂತ. ಯಾಕೋ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ವೈ ಅಂತ ಕೇಳ್ಸಿ ಆಡಿಯಾರ್ ಕೇಳಲ್ಲಿ ಹೇಳ್ತೀನಿ. ಈ ನಮ್ಮ ಕಂಟ್ರಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಟ್ರೆ ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಒಂದು ಸೀಟ್ ಪಡಿಬೇಕು ಅಂದರೆ ಯಪ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತ. ಹಾಗಾಗಿ ಬೆಸ್ಟ್ ಎಜುಕೇಷನ್ ನೀಡೋ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾಸಿದ್ದವರೇ ಬಾಸ್ ಥರ ಸೀಟ್ ಪಡೆದು ಬೆಂಚ್ ಮೇಲೆ ಬಾಸ್ಗಳಾಗಿ ಕೂರ್ತಾ ಇದ್ರು. ಬಟ್ ಇವಾಗ ನಮ್ಮ ಸುಪ್ರೀಂ ಕೋರ್ಟ್ ಕಂಪಲ್ಸರಿ ಎಜುಕೇಷನ್ ಆಕ್ಟ್ನ ಎತ್ತಿ ಹಿಡ್ದು ನೋಡ್ರಯ್ಯ, ಇನ್ಮೇಲಿಂದ ಮೈನಾರಿಟಿ ಅನ್ಎಡೆಡ್ ಸ್ಕೂಲು ಕಾಲೇಜು ಹೊರತುಪಡಿಸಿ ಉಳಿದೆಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಮಸ್ಟ್ ಅಂಡ್ ಶಾರ್ಟ್ 25% ಪುವರ್ ಮಕ್ಕಳಿಗೆ ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಕೊಡಬೇಕು ಅಂತ ಆದೇಶ ಹೊರಡಿಸಿದೆ. ಐ ಲೈಕ್ ಇಟ್ ವಾಟ್ ಯು ಸೇ ಕಾಂತ. ಓಕೆ, ಇನ್ಮೇಲಿಂದ ಈ ನಮ್ಮ ಸ್ಲಮ್ನಲ್ಲಿರೋ ಪುವರ್ ಮಕ್ಕಳು ಬೆಂಗಳೂರಿನಲ್ಲಿರೋ ವೆರಿ ರಿಚ್ ಸ್ಕೂಲ್ ಬಿಷಪ್ ಕಾಟನ್ ಸ್ಕೂಲಲ್ಲೂ ಓದ್ಬೋದು ಕಾಂತ. ಎಂಜಾಯ್ ಮಾಡ್ತಾ ಓದ್ಬೋದು. ವಾಟ್ ಈಸ್ ದಿಸ್? ಐ ಲೈಕ್ ಇಟ್ ಯಾಯ್ ವಾಟ್ ಈಸ್ ದಿಸ್ ಕಾಂತ? ವಾಟ್ ಈಸ್ ದಿಸ್? ಯೂನಿವರ್ಸಿಟಿಯಲ್ಲಿ ಒಂದು ಒಳ್ಳೆ ಹುದ್ದೆ ಸಿಕ್ಕಿದೆ. ಜಗಳ ರಗಳೆ ತೀಟೆ ತಕರಾರು ತಂಟೆ ಮಾಡ್ದಲೆ ನಿಯತ್ತಾಗಿ ಕೆಲಸ ಮಾಡಿ ಮ್ಯಾನ್ ಅಂತ ನಾವು ಹೇಳಿದ್ರೆ ನೋ ಮ್ಯಾನ್, ಎವರಿ ಡೇ ಪ್ರತಿಯೊಂದು ಜಗಳ ಮಾಡೋದೇ ನನ್ನ ಕಾಯಕ ಅಂತ. ಅದನ್ನು ಕೇಳೋಕೆ ನೀವ್ಯಾರು ಅಂತಾರಲ್ಲ ಈ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಕಾಂತ? ವಾಟ್ ಈಸ್ ದಿಸ್? ಓಕೆ, ಇವಾಗ ಜಸ್ಟ್ ಅವ್ರು ಏನೇ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಡೆ ಕಾಂತ ನಡೆ. ಯಾಕ್ರಿ ಜಗಳ? ನಿಮಗೆ ಅರ್ಥ ಆಗುತ್ತೇನ್ರಿ? ಫಸ್ಟ್ ದಿಸ್ ಇಸ್ ದಿ ಸಿಂಡಿಕೇಟ್ ರೆಸಲ್ಯೂಷನ್ ಬೈ ಸರ್ಕ್ಯುಲೇಷನ್. ಐ ಹ್ಯಾವ್ ಟು ಸೆಂಡ್ ಇಟ್. ನಿಮಗೆ ರೂಲ್ಸ್ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ. ಹೌದು, ಹಿಂಗೆ ಯಾಕೆ ಮಾಡ್ತೀರಿ ನೀವು? ಎಲ್ಲಿದೆ ಹಾಗಂತ ಎಲ್ಲಿದೆ? ಆದ್ರೂ ನೀವು ಈ ಜಗಳ ಮಾಡಕ್ ಹೋಗ್ಬೇಡ್ರ ಮತ್ತೆ ದಿನ. ನನಗೆ ಏನು ಇಂಟರ್ನಲ್ ಡಿಫರೆನ್ಸ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ದಿಸ್ ಇಸ್ ಕನ್ಸರ್ನ್. ಅಲ್ಲ ಇವ್ರ ವೈ ಆರ್ ಯು ಫೋರ್ಸಿಂಗ್ ಇಟ್ ಆನ್ ಮೀ? ಏನ್ರಿ ಇದ್ದಿದ್ದಂಗೆ ಹೇಳಿದ್ರ ಎದ್ದು ಬಂದು ಎದಿ ಗೊತ್ತಿದ್ರಂತಲ್ಲ, ಹಂಗಾಯ್ತಲ್ಲ. ಆಯ್ತು ಬಿಡ್ರಪ್ಪ, ಸವಾಸ್ ಬೇಡ ತಗ. ಕೇಳಿದ್ರ ಮ್ಯಾನ್, ಕೇಳಿದ್ರ ಅವ್ರು ಹೆಂಗ್ ಮಾತನಾಡೋರು ಅಂತ. ಓಕೆ, ಈ ಮ್ಯಾಟ್ರ್ ಬಿಟ್ಟಾಗಡಿ ಯಾರು ಬಿಟ್ಟಾಗ ಬಾಯಿಲೆ ಜಸ್ಟ್ ಒಂದ್ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ ನಡೆ, ಹತ್ತೋ ಬೇಗ ಗಾಡೆ. ಕುಮಸ್ ಬ್ರದರ್, ಸಿದ್ದುಬಾಯಿ ಏನೋ ಹೇಳ್ದಂಗಾಗಿತ್ತಲ್ಲ, ಏನದು? ಇವತ್ತು ಬಿಜೆಪಿಯ ಸರ್ಕಾರ ಸದಾನಂದ ಗೌಡರ ನೇತೃತ್ವದಲ್ಲಿ ನಡೀತಾ ಇರೋದು ಕುಮಾರಸ್ವಾಮಿ ಅವರು ಜನತಾದಳದ ಸಲಹೆ ಮೇರೆಗೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಓ, ಅದು ಮ್ಯಾಟ್ರು. ಹಂಗಾದ್ರ ಅವ್ರಿಗೇನು ಕೇಳಿಕ್ ಬಯಸ್ತೀರಿ ನೀವು? ಅದಕ್ಕಿದ್ರೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಸಲಹೆ ಮೇರೆಗೆ ಏನಾದರೂ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಸಿದ್ದರಾಮಯ್ಯ ಹೇಳ್ಬೇಕಾಗ್ತದೆ ಜನಕ್ಕೆ. ಹೌದಾ, ಮತ್ತೇನ್ ಕೇಳ್ತೀರಿ? ಇವತ್ತು ಅಲ್ಲಿ ಪಾಳೆಗಾರಿಕೆಲ್ಲವರು ಸೇವಕರಾಗ ಅವರು ಹೇಳ್ಬೇಕು. ಅಲ್ಲಿಗೆ ಜನಕ್ಕೆಲ್ಲ ಸೇವಕರು, ಸೋನಿಯಾ ಗಾಂಧಿ ಸೇವಕರು. ಮತ್ತೇನ್ ಕೇಳ್ತೀರಿ? ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಮೊದಲು 8 ಉಪಚುನಾವಣೆ ರಾಜ್ಯದಲ್ಲಿ ಆಪರೇಷನ್ ಕಮಲದ ಹೆಸರಿನಲ್ಲಿ ನಡೀತಲ್ಲ, ಅವತ್ತು 20 ಕೋಟಿ ಹಣ ಯಡಿಯೂರಪ್ಪನಿಂದ ಯಾರು ಪಡೆದ್ರು ಬಿಜೆಪಿ ಗೆಲ್ಲಿಸ್ಲಿಕ್ಕೆ, ಅದನ್ನು ಸ್ವಲ್ಪ ಅವ್ರ ಆತ್ಮ ಮುಟ್ಟಿ ಜನತೆ ಮುಂದೆ ಇಡ್ಲಿಕ್ಕೆ ತಯಾರಾಗಿದ್ದಾರಾ? ಆಯ್ತಪ್ಪ, ಫೈನಲಿ ಏನ್ ಹೇಳ್ತೀರಿ? ನಮ್ಮ ಪಕ್ಷದ ವಿರೋಧ ಪಕ್ಷದ ಸ್ಥಾನ ಕೆಲಸ ನಿರ್ವಹಿಸ್ತಕ್ಕಂಥದ್ರಲ್ಲಿ ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅದರಿಂದ ಇನ್ನು ಮುಂದಕ್ಕೆ ಈ ರೀತಿ ಮಾತನಾಡೋದು ಅನವಶ್ಯಕ ಅವರಿಗೆ. ಓಕೆ ಕುಮಾರಣ್ಣ, ಸಖತ್ತಾಗಿ ಮಾತಾಡಿದ್ರಿ. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೀವಿ. ಬೈ. The history becomes mystery and the story becomes misery. Understand? Misunderstand. ನನ್ನ ಮಾತುಗಳ ಡಿಫರೆಂಟ್, ಈ ಭೂಮಿಯೇ ನನ್ನ ಕಾಲ್ಚೆಂಡು. ಸರಿ ತಪ್ಪುಗಳ ಟಾರ್ಗೆಟ್, ತಪ್ಪು ಮಾಡೋಕೆ ಚೂರ್ ಚೆಂಡು. ಯಾರಿಗಾಗಲ್ಲ ನಾವು ಬೆಂಡು, ಯಾರಿಗಾಗಲ್ಲ ನಾ ಬೆಂಡು. ತರ್ಲೆ ಓಕೆ, ನಡೆ. ಧ್ವನಿ ಆದ್ಮೇಲೆ ಇವೆಲ್ಲ ಇದ್ದದ್ದೇ ಹಾಳ ಮಾಡೋ ತಲೆ ಕೆಡಿಸ್ಕೋಬೇಡ ನೀನ. ನಡಿ, ಭಾಷಣಿಗೆ ತಗೋತೇನೆ. ನಾಳೆ ನನ್ನ ಓಮಿನಿ ಕಾರ್ ಹತ್ಕೊಂಡು ಹೋಗಿ ವಿದ್ಯಾರಣ್ಯಪುರದಲ್ಲಿರೋ ಶಾಂತಿ ಸಾಗರ್ ಹೋಟೆಲ್ಗೆ ಹೋಗಿ ಒದ್ದಿನ ಬೇಳೆ ವಡೆ ಸಾಂಬಾರ್ ತಿನ್ಕೊಂಬರೋಣ ಸಖತ್ತಾಗಿ. ನಡಿ ಕಾಂತ ನಡೆ, ಹತ್ತು ಬೇಗ ಗಾಡೆ.